ಭಾರತ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ಳುತ್ತೆ ಅದರ ಪರವಾಗಿದೀವಿ ಅಂತ ಹೇಳಿರ್ತಕ್ಕಂಥದ್ದು. ಎರಡನೇದು, ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲಿ ಮೊನ್ನೆ ಅಮಿತ್ ಶಾ ಸಾಹೇಬರು ಸಿಕ್ಕ ಕೂಡ ಇದನ್ನೇ ಹೇಳಿದ್ದೆ ನಾನು ಅವರಿಗೆ. ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು, ಮನೆ ತೂರಿ ಆಗಿರಲಿ, ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿಯಾಗಿ ಎಲ್ಲರದಿದೆ. ಎರಡನೇದು, ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ನೇ ವಾರದಲ್ಲಿ ಸುಮಾರು 93 ಜನ ಪಾಕಿಸ್ತಾನವರಿಗೆ ಮೊಣಕಾಲ ಮೇಲೆ ಬಗಿಸಿ ಕರ್ಕೊಂಡ್ಬಂದಿರತಕ್ಕ ನಿದರ್ಶನ ಇದೆ. ಇಡೀ ವರ್ಲ್ಡ್ನಲ್ಲಿ ಹೈಯೆಸ್ಟ್ ಆದಂತ ಒಂದು ಸರೆಂಡರ್ ಇರತಕ್ಕಂಥದ್ದು 71ನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು. ಇದು ಮೀರಿ ಇನ್ನ ಲಕ್ಷಾಂತರ ಜನಕ್ಕೆ ದಂಡನೆ ಆಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಹೇಬರು, ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ವೈಯಕ್ತಿಕವಾಗಿ ನಾನು ಅದಕ್ಕೆ ಸಹಮತ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಇಶ್ಯೂ ನಾವು ತಗೊಂಡು ಹೋಗಿದ್ದು ಹೆಚ್ಚಾಗಿ ಆ ಥರದ ಪ್ರಕರಣ ಜಾಸ್ತಿ ಆಗ್ತಾ ಬರ್ತಾ ಇದೆ. ಪಾಕಿಸ್ತಾನದಿಂದ ಬಂದನ್ನುವಂಥದ್ದು, ಫ್ಲಾಗ್ನ ತಗೊಂಡು ಮನೇಲಿ ಇಟ್ಕೊಳ್ಳೋ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಸಂದೇಶ ರವಾನೆ ಆಗ್ತಿದೆ ಕರ್ನಾಟಕದಿಂದ ಅಂತ? ಅಲ್ಲ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳಬೇಕಲ್ಲ. ಮುಸ್ಲಿಮರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ ಅಲ್ಲ. ನೀವು ಕೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ, ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು? ಅಲ್ಲ, ಕೂಗೋರು ಯಾರು ಅದನ್ನ? ಅಲ್ಲ, ಯಾರು ಕೂಗೋದು? ಅಲ್ಲ, ನಾವ್ ಹೇಳ್ತಾರೆ ಎಲ್ಲಿ ಯಾರ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಯಾವ ರೀತಿ ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಯಾರು ಮಾಡ್ತಾರೆ ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ಸರ್? ಅಲ್ಲ, ಐ ರಿಯಲಿ ಡೋಂಟ್. ಅಲ್ಲ ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ, ಪಾಸಿಟಿವ್ನು ಬಹಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಯ್ತಾವೆ ನನಗೆ ಗೊತ್ತಿಲ್ಲ. ಅಲ್ಲ, ವಾತಾವರಣ ಆ ರೀತಿ ಕೆಟ್ಟಬಿಟ್ಟಿದೆ ದೇಶದಲ್ಲಿ. ಕೆಡಕು ನೂರಾರು ಕಾರಣಗಳಿದೆ. ನಾನು ಇಲ್ಲಿ ಹೆಂಗೆ ಸ್ಪಷ್ಟೀಕರಣ ಕೊಡ್ಲಿ? ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ, ನೀವು ಮಾಡಲ್ಲ. ನೀವು ಸಮರ್ಥನೆ ಮಾಡ್ತೀರಾ? ವಿ ಆಲ್ ಆರ್ ಇಂಡಿಯನ್ಸ್. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾರು ಮಾಡಿರ್ತಾರ ಕಿತ್ತು ಹೊಡಿಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ರೀ, ಯಾರನ್ನಾಗ್ಲಿರಿ, ನನ್ನ ತಮ್ಮ ಆಗಿರ್ಲಿ ಅವನ ಮೇಲೆ ಮಾಡ್ಬೇಕು, ಕ್ರಮ ತಗೋಬೇಕು. ನನ್ನ ಫ್ಯಾಮಿಲಿ ಮೆಂಬರ್ ಆದ್ರೂ ಕೂಡ ಕ್ರಮ ತಗೋಬೇಕು ಅವನ ಮೇಲೆ. ಈಗ ಗಾಯಬ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಟ್ವೀಟ್ ಅನ್ನ ಬೆಳಿಗ್ಗೆ ಎಸಿಸಿ ಮಾಡಿತ್ತು, ಬಟ್ ಅದನ್ನ ಈಗ ಮತ್ತೆ ಡಿಲೀಟ್ ಮಾಡ್ಕೊಂಡಿದೆ. ಆ ಥರದ್ದು ಆಗಬಾರ್ದು. ಗಾಯಬ್ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ ಅವಶ್ಯಕತೆ ಇತ್ತ, ಏನು ಅವಶ್ಯಕತೆ? ಇಶ್ಯೂ ಜಾಸ್ತಿ ಆಯಿತು ಅನ್ನೋ ಸಂದರ್ಭದಲ್ಲಿ ಅದನ್ನ ಟ್ವೀಟ್ ನ ವಾಪಸ್ ತಗೊಂಡಿದ್ದಾರೆ ಅನ್ನೋದು ಮಾತು ಎಲ್ಲ ಕಡೆ. ಅದನ್ನೇ ನನಗೆ ಗೊತ್ತಿಲ್ಲ ಯಾರು ಮಾಡಿದರೆ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಐ ರಿಯಲಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಬೌಟ್ ಇಟ್. ಅಲ್ಲ, ಗಾಯಬ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಟ್ವೀಟ್ ಸರಿನಾ? ಕೆಪಿಸಿಸಿ ಅಲ್ಲ, ಈಗ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಅಂತದ್ದು ಮಾತನಾಡೋದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಿಲ್ಲ. ಯಾರು ಟ್ವೀಟ್ ಮಾಡಿದ್ದಾರೆ, ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಇರ್ತಕ್ಕಂಥ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು, ಕರೆಕ್ಟ್ ಅಲ್ವಾ? ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಏನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲಾ ಪಕ್ಷದವ್ರು ಹೋಗಿ ಜೊತೆಗೆ ಕಮಿಟ್ಮೆಂಟ್ ಮಾಡಿರ್ತಕ್ಕಂಥ ಇದೆ. ಇದನ್ನ ಜಾಸ್ತಿ ಲಾರ್ಜರ್ ಆಗಿ ನೋಡಬೇಕು. ನಡುಕ್ಕಿಂತ ಇನ್ಸಿಡೆಂಟ್ಗಳ ಬಗ್ಗೆ ನಾವು ಮಾತನಾಡಿದ್ರೆ ನನಗೆ ಕೇಳಿದ್ರೆ ನನಗೆ ಐ ವಿಲ್ ಬಿ ನಾಟ್ ಏಬಲ್ ಟು ಆನ್ಸರ್.